ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನು ಸವಿರುಚಿ ಆ್ಯಂಡ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನಿವತ್ತು ಎಕ್ಸ್ಪೈರಿ ಆಗಿರೋ ಮಾತ್ರೆಯನ್ನು ಯೂಸ್ ಮಾಡಿಕೊಂಡು ಒಂದು ಕ್ಲೀನಿಂಗ್ ಟಿಪ್ಪನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಡೇಟ್ ಎಕ್ಸ್ಪೈರ್ ಆಗಿದೆ ಅಂತ ನಾವು ಮಾತ್ರೆಗಳನ್ನ ಬಿಸಾಡ್ತಾ ಇರ್ತೀವಿ, ಬಟ್ ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ. ಇನ್ನು ಮುಂದೆ ನೋಡಿ, ಎಕ್ಸ್ಪೈರ್ ಆಗಿರೋ ಮಾತ್ರೆನ ತೊಗೊಂಡು ನಾನು ಈ ರೀತಿ ಪೌಡರ್ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಗ್ಲಾಸಷ್ಟು ಕಾಯಿಸಿರೋ ಅಂಥ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಬಿಸಿ ಇರೋಂಥ ನೀರನ್ನೇ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1 ಸ್ಪೂನಷ್ಟು ವಿನೆಗರನ್ನು ಹಾಕ್ಕೊಂಡಿದ್ದೀನಿ. ಇದು ಬಂದು ಕರ್ಪೂರ ಮತ್ತು ಊದ್ಬತ್ತಿ ಏನಿರುತ್ತೆ ಅದನ್ನು ಪೌಡರ್ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟು ನಾನು ಅದನ್ನು ಬಿಸಿನೀರನ್ನು ಹಾಕಿ ಲಿಕ್ವಿಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದೊಂದು 3 ಸ್ಪೂನು ಲಿಕ್ವಿಡನ್ನು ಸೇರಿಸ್ಕೊಂಡಿದ್ದೀನಿ. ಆ ಘಾಟು ವಾಸನೆಗೆ ಜಿರಳೆ ಇರುವೆ ಏನಿದ್ರೂ ಕೂಡ ಬರೋದಿಲ್ಲ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಮಾತ್ರೆ ಕರಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈ ರೀತಿ ಒಂದು ಬಾಟಲ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಡಿ. ಇದನ್ನು ರೆಡಿ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಆಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ. ಕಿಚನಲ್ಲಿ ಬರೋವಂಥ ಚಿಕ್ಕ ಚಿಕ್ಕ ವಾಸನೆ ಇರುವೆ ಏನಿರುತ್ತೆ ಅದು ಕೂಡ ಅವಾಯ್ಡ್ ಆಗುತ್ತೆ. ಜೊತೆಗೆ ಜಿರಳೆ ಕಾಟ ಕೂಡ ಇರೋದಿಲ್ಲ. ಆ ಕರ್ಪೂರ ಊದ್ಬತ್ತಿ ಸ್ಮೆಲ್ಲು ಮತ್ತು ಟ್ಯಾಬ್ಲೆಟ್ ಏನು ಹಾಕಿರ್ತೀವಿ ಅದರಿಂದ ಜಿರಳೆ ಈ ಥರದ್ದೆಲ್ಲ ತುಂಬ ಅವಾಯ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕ್ಲೀನ್ ಕೂಡ ನೀಟಾಗಿ ಆಗುತ್ತೆ. ಇದನ್ನು ನಾವು ಟಾಯ್ಲೆಟ್ ಕ್ಲೀನಿಂಗಿಗೆ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ನೋಡಿ, ಮಾತ್ರೆ ಲೇಬಲ್ ಏನಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ನಾವು ಈ ರೀತಿ ಸ್ಟವ್ ಏನಿರುತ್ತೆ ಅದ್ರ ಕ್ಲೀನಿಂಗಿಗೆ ನಾವು ಯೂಸ್ ಮಾಡ್ಕೋಬೋದು. ಈ ಪ್ಲೇಸಲ್ಲಿ ನಾವು ಬ್ರಷನ್ನು ಹಾಕಿ ಕ್ಲೀನ್ ಮಾಡಿದ್ರೂ ಕೂಡ ಅಷ್ಟು ಕ್ಲೀನ್ ಆಗೋದಿಲ್ಲ, ಎಡ್ಜಸ್ ಎಲ್ಲ. ಸೊ ಆವಾಗ ನಾವು ಈ ರೀತಿ ಕಟ್ ಮಾಡಿಕೊಂಡು ಲೇಬಲ್ನ ಕ್ಲೀನ್ ಮಾಡ್ಕೋಬೋದು. ಮತ್ತು ನಾನು ಇನ್ನೊಂದು ರೌಂಡು ಬ್ರಷ್ ಸಹಾಯದಿಂದ ಉಜ್ಕೋತಾ ಇದ್ದೀನಿ. ಇದು ನಾವು 3 ದಿನಕ್ಕೆ 4 ದಿನಕ್ಕೆ ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದರೆ ಗಲೀಜು ಕೂರೋದಿಲ್ಲ. ನೋಡಿ ಎಷ್ಟು ಗಲೀಜಿದೆ, ಹಾಗೆ ಬಿಟ್ಬಿಟ್ರೆ ಈ ರೀತಿ ಆಗೋಗುತ್ತೆ. ಕೆಲವೊಂದು ಟೈಮಲ್ಲಿ ಏನು ಫಂಕ್ಷನ್ನು ಅದು ಇದು ಏನಾದರೂ ಬ್ಯುಸಿ ಇರ್ತೀವಿ, ಅಂಥ ಟೈಮಲ್ಲಿ ನಾವು ವಾಶ್ ಮಾಡ್ಕೊಳ್ಳೋಕ್ಕೆ ಆಗಿರೋದಿಲ್ಲ. ಸೊ ಅಂಥ ಟೈಮಲ್ಲಿ ಈ ರೀತಿ ಟ್ಯಾಬ್ಲೆಟ್ನ ಕವರನ್ನು ಕಟ್ ಮಾಡಿಕೊಂಡು ನೀವು ಲೇಬಲನ್ನು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸಾಧ್ಯವಾದರೆ ಆ ಸ್ವಿಚ್ಚನ್ನು ಬಿಚ್ಚಿಬಿಟ್ಟು ನಾವು ಕ್ಲೀನಾಗಿ ಗ್ಯಾಸ್ದು ಕ್ಲೀನ್ ಮಾಡ್ಕೋಬೋದು. ಇದಾದಮೇಲೆ ನಾವು ಈ ರೀತಿ ಮಿಕ್ಸಿ ಏನಿರುತ್ತೆ ನೋಡಿ, ಇದು ಅಷ್ಟೇ ಎಡ್ಜಸ್ ಎಲ್ಲ ಒಳಗಡೆ ಹೋಗಿ ತುಂಬ ಸಣ್ಣ ಸಣ್ಣ ಗಲೀಜು ಕೂತಿರುತ್ತೆ. ನಾವು ಎಷ್ಟು ಒರೆಸಿದ್ರೂ ಕೂಡ ಕ್ಲೀನ್ ಆಗೋದಿಲ್ಲ, ಎಡ್ಜಸ್ ಎಲ್ಲ ಒಳಗಡೆ ಹೋಗಿ ಸೇರ್ಕೊಂಡು ಬಿಟ್ಟಿರುತ್ತೆ. ಸೊ ಅಂಥ ಟೈಮಲ್ಲಿ ಈ ಲೇಬಲ್ನ ಕಟ್ ಮಾಡಿಕೊಂಡು ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಇದು ಅಷ್ಟೇ ಬ್ರಷನ್ನು ಹಾಕಿ ನಾವು ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಸೊ ಆವಾಗ ನಾವು ಈ ರೀತಿ ಒಂದು ಲೇಬಲಿಂದ ಕ್ಲೀನ್ ಮಾಡ್ಕೋಬೋದು. ಎಲ್ಲೆಲ್ಲ ನಮಗೆ ಬ್ರಷನ್ನು ಹಾಕಿ ಕ್ಲೀನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಕಡೆ ನಾವು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ಒಂದು ಡೇಗೆ ಇದು ಕ್ಲೀನ್ ಆಗೋದಿಲ್ಲ. 2 ದಿನ 3 ದಿನಕ್ಕೆ ಒಮ್ಮೆ ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಲೇಬಲಿಂದ ಕ್ಲೀನ್ ಮಾಡ್ಕೊಂಡಾದಮೇಲೆ ನಾನು ಬ್ರಷ್ ಸಹಾಯದಿಂದ ಒಂದು ಸಲ ಉಜ್ಕೋತಾ ಇದ್ದೀನಿ. ಆಮೇಲೆ ಇದನ್ನು ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಆಯಿತು. ಮಿಕ್ಸಿ ಕೂಡ ಕ್ಲೀನ್ ಆಗುತ್ತೆ. ಫ್ರೀ ಟೈಮಲ್ಲಿ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ನೀಟಾಗಿರುತ್ತೆ. ಒಂದೇ ದಿನ ನೀಟ್ ಮಾಡ್ತೀವಿ ಅಂದಾಗ ನಮಗೂ ಕೂಡ ಸ್ಟ್ರೇನ್ ಆಗುತ್ತೆ. ಸೊ ಈ ಟಿಪ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆಯೇ ಮಿಕ್ಸಿಯೆಲ್ಲ ನಾವು ಕ್ಲೀನ್ ಮಾಡಿದಾದಮೇಲೆ ಲಾಸ್ಟಲ್ಲಿ ನಾವು ಪೌಡರ್ನ ಸ್ಪ್ರೇ ಮಾಡ್ಕೊಳ್ಳೋಣ. ಆವಾಗ ಫಂಗಸ್ ಆಗೋ ಅಂಥ ಚಾನ್ಸಸ್ ಇರಲ್ಲ. ತೇವಾಂಶ ಇದ್ದಾಗ ಈ ರೀತಿ ಈ ಟಿಪ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.